ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನೆಲ್ಸ್. ನಮ್ಮ ಸೋಲಾರಿಂದ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಆಲ್ಮೋಸ್ಟ್ ಮಾಲೂರು ಹತ್ರ ಇದ್ದೀವಿ. ಸೊ ಇಲ್ಲಿ ಒಂದು ವಿಲಾಗೆ ಹೈಬ್ರಿಡ್ ಇನ್ಸ್ಟಾಲೇಷನ್ ಮಾಡಿದ್ದೀವಿ. ಸೊ ನೀವು ನೋಡ್ಬೋದು, ಇದು ಇದು 8 kW ಹೈಬ್ರಿಡ್ ಇನ್ವರ್ಟರ್. ಸೊ ಕರೆಂಟ್ಲಿ ಇನ್ನೂ ಕರೆಂಟ್ ಬಂದಿಲ್ಲ, ಅವ್ರಿಗೆ ಗ್ರಿಡ್ ಕನೆಕ್ಷನ್ ಕೊಟ್ಟಿಲ್ಲ, ಕಟ್ತಾ ಇದ್ದಾರೆ, ವಿಲ್ಲ ಇನ್ನೂ ರನ್ನಿಂಗಲ್ಲಿದೆ. ಸೊ ಇದೊಂದು 8 kW ಇನ್ವರ್ಟರ್. ಸೊ ನೀಟಾಗಿ ವಾಲ್ ಮೌಂಟ್ ಮಾಡಿದ್ದೀವಿ. ಸೊ ಇದು ನಮ್ಮದು ಆ್ಯಸ್ ಯೂಶ್ವಲ್ DCDB. ಸೊ ಎಲ್ಮೆಕ್ಸ್ SPD ಫ್ಯೂಸ್ ಪ್ಲಸ್ ಹ್ಯಾವಲ್ಸ್ MCB ಹಾಕಿದ್ದೀವಿ. ಸೊ ಇಲ್ಲಿ ಚೇಂಜದು ACDB ಹಾಕಿದ್ದೀವಿ. ಇನ್ನೂ DC ಇನ್ಪುಟ್ ಬಂದಿಲ್ಲ, ಅವ್ರು ಹಾಕಿಕೊಡ್ತಾರೆ. ಅದಾಗಿದ ಮೇಲೆ ಇದು ಕೇಬಲ್ ಟ್ರೇ ಹಾಕಿ ವೈರಿಂಗ್ ಮಾಡಿ ಮುಗಿಸ್ತೀವಿ. ಸೊ ಇದು ಬಂದು ಇದು ಲಿಥಿಯಂ ಫೆರೋಫಾಸ್ಫೇಟ್ ಬ್ಯಾಟ್ರಿ. ಸೊ ನೋಡಿ ವಾಲ್ ಮೌಂಟ್ ನೀಟಾಗಿದೆ ನೋಡಿ, ಇಷ್ಟೇ ಇರುತ್ತೆ. ಸೊ ಇದು ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 150 AH 4 ಬ್ಯಾಟ್ರಿ ಈಕ್ವಲ್ ಇರುತ್ತೆ. ಯಾಕಂದರೆ ಇದು ಆಲ್ಮೋಸ್ಟ್ 51.2 ವೋಲ್ಟ್ 100 AH ಅಂದರೆ ಆಲ್ಮೋಸ್ಟ್ 5 kWh ಸ್ಟೋರೇಜು. ಸೊ ಯಾಕಂದರೆ DOD ಜಾಸ್ತಿ ಇರೋದ್ರಿಂದ ಸೊ ನೀವು ಆಲ್ಮೋಸ್ಟ್ 150 AH 4 ಬ್ಯಾಟ್ರಿ ಕಂಪ್ಯಾರಿಬಲ್ ಮಾಡ್ಬೋದು. ಸೆಕೆಂಡ್ ಥಿಂಗ್ ಏನಂದರೆ ನೋಡಿ, ಆಲ್ಮೋಸ್ಟ್ ಸನ್ ಸೆಟ್ ಆಗಿದೆ, ಸ್ವಲ್ಪ ಆ್ಯಮ್ಸ್ ಬರ್ತಾ ಇದೆ ಗ್ರಿಡ್ಡಿಂದ. ಸೊ ಕರೆಂಟ್ಲಿ ಇನ್ನೂ ಆನ್ ಕೊಟ್ಟಿಲ್ಲ. ಸೊ 49% ಚಾರ್ಜ್ ಇದೆ. ಸೊ ಪ್ಯಾನಲಿಂದ ಎಷ್ಟು ಬರುತ್ತೆ ಹಂಗೆ ಚಾರ್ಜ್ ಆಗುತ್ತೆ ನೋಡ್ಬೋದು. ಆಫ್ ಗ್ರಿಡ್ ಅಂತ ಮೆನ್ಷನ್ ಮಾಡಿದ್ದೀವಿ. ಸೊ ಇದು ಪ್ಯೂರ್ ಆಫ್ ಗ್ರಿಡ್ ಪ್ರಾಜೆಕ್ಟ್ ಇವ್ರಿಗೆ, ಯಾಕಂದರೆ ಈ ಸರ್ಜಾಪುರ ಈ ಕಡೆ ಎಲ್ಲ ವಿಲಾಸ್ ಕಡೆ ಎಲ್ಲ ಸೊ ಪವರ್ ಕಟ್ ಜಾಸ್ತಿ ಇರೋದ್ರಿಂದ ಕಸ್ಟಮರ್ಸ್ 99% ಎಲ್ಲರೂ ಆಫ್ ಗ್ರಿಡ್ಗೆ ಪ್ರಿಫರ್ ಮಾಡ್ತಾರೆ. ಸೊ ನಾನು ಈ ಥರ ನಾವು ಮಾಡೋದು ತುಂಬ ಪ್ರಾಜೆಕ್ಟ್ಸ್ ವಿತ್ ಲಿಥಿಯಂ ಫೆರೋಫಾಸ್ಫೇಟ್ ಬ್ಯಾಟ್ರೀಸ್ ಇರುತ್ತೆ. ಸೊ ನಾವು ಡೇ ಜೊತೆ ಟ್ಯಾಪ್ ಮಾಡಿದ್ವಿ, ಡೇ ಜೊತೆ ಮಾಡ್ತಾ ಇದ್ದೀವಿ. ಗ್ರ್ಯಾಜುಲಿ ಇನ್ನೂ ಮಿಕ್ಕಿ ಟ್ಯಾಪ್ಸ್ ಬರ್ತಾ ಇದೆ, ಬೇಗ ಆ ವೀಡಿಯೋಸು ಶೇರ್ ಮಾಡ್ತೀವಿ. ಸೊ ಡೇದು ಒಂದು ಅಡ್ವಾಂಟೇಜ್ ಏನಂದರೆ ಇವರು ನಿಮಗೆ 6,000 ಸೈಕಲ್ಸ್ ಕೊಡ್ತಾರೆ, ಇಲ್ಲಾಂದರೆ 10 years ವ್ಯಾರಂಟಿ, ವಿಚ್ ಎವರ್ ಕಮ್ಸ್ ಫಸ್ಟ್. ಸೊ ಹಂಗಾಗಿ ಕಸ್ಟಮರ್ಸ್ ಇನ್ವೆಸ್ಟ್ಮೆಂಟ್ ಫಾರ್ ದ ಫ್ಯೂಚರ್. ಸೊ ನೀವೇನು ಇನ್ವೆಸ್ಟ್ ಮಾಡ್ತಾರೆ ಅದು ಫ್ಯೂಚರ್ಗೆ ಇರುತ್ತೆ. ಸೊ ಇವರಿಗೆ ಬಂದುಬಿಟ್ಟು DC ವೈರಿಂಗ್ ಹಂಗೆ ಮಾಡಿದ್ದೀವಿ. AC ಮಾಡ್ತಾರೆ. ಆಮೇಲೆ ನೆಕ್ಸ್ಟ್ ಥಿಂಗ್ ಹೈಬ್ರಿಡಲ್ಲಿ ಸೊ ಇಲ್ಲಿ ನೋಡಿ ಸೆಟ್ಟಿಂಗ್ಸ್ ಹೋದರೆ ನೀವು ನೋಡ್ಬೋದು. ಸೊ ಬ್ಯಾಟ್ರಿ ಸೆಟ್ಟಿಂಗ್ ಲಿಥಿಯಮ್ ಅಂದರೆ ಲಿಥಿಯಮ್, ಲೆಡ್ ಆಸಿಡ್ ಅಂದರೆ ಲೆಡ್ ಆಸಿಡ್, ಯಾವ ಥರ ಬೇಕಾದ್ರೆ ಸೆಟ್ ಮಾಡ್ಕೊಳ್ಬೋದು ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಇನ್ ಡೀಟೇಲ್ ನೋಡಿ, ಸ್ಟಾರ್ಟ್ ಎಷ್ಟು AC ಎಷ್ಟು, ಮತ್ತು ನೋಡಿ ಗ್ರಿಡ್ ಚಾರ್ಜ್ ಅಂದರೆ ಕರೆಂಟಿಂದ ಚಾರ್ಜ್ ಆಗಬೇಕಾ ಬೇಡ ಆ ಡೀಟೇಲ್ಸು, ಮತ್ತು ಯಾವ ಥರ ಬೇಕಾದ್ರೆ ಸೆಟ್ಟಿಂಗ್ ಮಾಡ್ಬೋದು. ನೋಡಿ ಶಟ್ ಡೌನ್ 10%, ಲೋ ಬ್ಯಾಟ್ರಿ 35%, ರೀಸ್ಟಾರ್ಟೆಡ್ 50% ಲಿಥಿಯಮ್ ಮೋಡ್. ಸೊ ನೀವು ಯಾವ ಥರ ಬೇಕು ನಿಮಗೆ ನೀವೇ ಪ್ರೋಗ್ರಾಮಿಂಗ್ ಮಾಡ್ಕೊಳ್ಬೋದು. ಡೇ ಟೆಕ್ನಿಕಲ್ ಪರ್ಸನ್ ನಂಬರ್ ಕೊಡ್ತೀವಿ, ಯಾವಾಗಲೂ ಶೇರ್ ಮಾಡ್ತೀವಿ. ಸೊ ನಿಮಗೆ ಯಾವ ಥರ ಬೇಕು ನೀವು ಪ್ರೋಗ್ರಾಮಿಂಗ್ ಮಾಡ್ಬೋದು. 6 ಗಂಟೆ ಆಮೇಲೆ ಬ್ಯಾಟ್ರಿ ಫುಲ್ ಡಿಸ್ಚಾರ್ಜ್, ಸೊ ಆ ಬ್ಯಾಟ್ರಿ ಫುಲ್ ಡಿಸ್ಚಾರ್ಜ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ಕರೆಂಟ್ ಸ್ವಲ್ಪ ಬ್ಯಾಟ್ರಿ ಸ್ವಲ್ಪ ಹಂಗೂ ಮಾಡ್ಕೊಳ್ಬೋದು. ಜಸ್ಟ್ ಬೇಸಿಕ್ ಸೆಟ್ಟಿಂಗ್ ಇರುತ್ತೆ. ನೆಕ್ಸ್ಟ್ ಗ್ರಿಡ್ ಸೆಟ್ಟಿಂಗ್ಸಲ್ಲಿ ಕರೆಂಟದು ಬೇಸಿಕ್ ಇಂಡಿಯಾಗೆ ಯಾವ್ದು ಬೇಕೋ ಕೊಟ್ಟಿರ್ತಾರೆ ಆಲ್ರೆಡಿ, ಅದು ಜಾಸ್ತಿ ಮಾಡೋಕ್ಕೆ ಹೋಗ್ಬಾರ್ದು. ಇಲ್ಲಿ ಮ್ಯಾಕ್ಸಿಮಮ್ ಯಾವ ಥರ ಬೇಕು ನಿಮಗೆ, ಎಕ್ಸ್ಪೋರ್ಟ್ ಜಾಸ್ತಿ ಮಾಡಬೇಕಾ ಇಲ್ಲಾಂದರೆ ಬ್ಯಾಟ್ರಿಗೆ ಫಸ್ಟ್ ಹೋಗಬೇಕಾ, ಯಾವ ಥರ ಬೇಕೋ ನೀವು ಸೆಲೆಕ್ಟ್ ಮಾಡ್ಕೊಂಡು ನೀವು ಮಾಡ್ಬೋದು. ನೋಡಿ ಗ್ರಿಡ್ ಚಾರ್ಜು ಟೈಮ್ ಎವ್ರಿ ಡೇದು ಯಾವ ಥರ ಬೇಕು ನಿಮ್ಗೆ, ನಿಮ್ಮ ಮನೇಲಿಲ್ಲ ಇವತ್ತು ಎಕ್ಸ್ಪೋರ್ಟ್ ಜಾಸ್ತಿ ಆಗಬೇಕು, ಯಾವ ಥರ ಬೇಕಾದ್ರೆ ಮಾಡ್ಬೋದು. ಮತ್ತು ಅಲರ್ಟ್ ಏನಾಯ್ತು ಅಂದರೆ ನಿಮಗೆ ಇಲ್ಲಿ ತೋರಿಸುತ್ತೆ ಯಾವ ಥರ ಅಲರ್ಟ್ ಇದೆ ಏನಿದೆ ಅಂತ. ಆ್ಯಪ್ ಬೇಸ್ ಇರೋದ್ರಿಂದ ಅಪ್ಲಿಕೇಶನಲ್ಲಿ ಎಲ್ಲ ಡೀಟೇಲ್ಸ್ ಬರುತ್ತೆ ನಿಮಗೆ. ಅಡ್ವಾನ್ಸಲ್ಲಿ ಇನ್ನೂ ಜಾಸ್ತಿ ಇರುತ್ತೆ. ಸೊ ಇದು ಜನರಲಿ ತುಂಬ ಟೆಕ್ ಪೀಪಲ್ ಇರೋರು ಮಾತ್ರ ಮಾಡ್ತಾರೆ, ನಾವು ಜನರಲಿ ಅಷ್ಟು ಮಾಡೋಕ್ಕೋಗಲ್ಲ. ಸೊ ಡೇದು ಸೆಟಪ್ ಮಾಡಿದ್ದೀವಿ ಕಂಪ್ಲೀಟಾಗಿ. ಸೊ ನೀವು ನೋಡ್ಬೋದು ಒಂದು ನೀಟ್ ಇನ್ಸ್ಟಾಲೇಷನ್ ಆಗಿದೆ. ಡೇದು ಇನ್ವರ್ಟರ್ ಪ್ಲಸ್ LFP ಬ್ಯಾಟ್ರಿ ಡೇದೆ ಹಾಕಿದ್ದೀವಿ. ನೆಕ್ಸ್ಟ್ ಪ್ಯಾನಲ್ಸು ಸ್ಟ್ರಕ್ಚರ್ ತೋರಿಸ್ತೀನಿ ನಿಮ್ಗೆ ಯಾವ ಥರ ಇನ್ಸ್ಟಾಲೇಷನ್ ಮಾಡಿದ್ದೀವಿ ಅಂತ. ಸೊ ನೋಡಿ ಇದೊಂದು ಆಲ್ಮೋಸ್ಟ್ ಬಂದಿದ್ದೀವಿ ಮಾಲೂರು ಹತ್ರನೇ ಹೇಳ್ಬೋದು, ಮಾಲೂರೇ ಇದು. ಸೊ ಇಲ್ಲಿ ವಿಲಾಸ್ ಎಲ್ಲ ಬರ್ತಾ ಇದೆ. ಸೊ ಇವ್ರಿಗೊಂದು ರೈಸ್ ಸ್ಟ್ರಕ್ಚರ್ ಮಾಡಿದ್ದೀವಿ. ಸೊ ನೋಡಿ ಹಾಟ್ ಟಿಪ್ದು ರೈಸ್ ಸ್ಟ್ರಕ್ಚರ್. ಸೊ ಕಸ್ಟಮರ್ಸ್ ಹೈಟ್ ಬೇಕಂದಿದ್ದಾರೆ. ಸೊ ನೋಡಿ ಈ ಹೈಟಿಗೆ ಮಾಡಿದ್ದೀವಿ. ಸೊ ಇವ್ರಿಗೆ ನಾವು ಯೂಸ್ ಮಾಡಿದ್ದು ಬಂದುಬಿಟ್ಟು ಭಾರಿದು ಟಾಪ್ ಕಾನ್ ಪ್ಯಾನಲ್ಸ್ 575 ವ್ಯಾಟ್ ಪೀಕದು. ಸೊ ನೋಡಿ ಇದು ಪ್ಯಾನಲ್ಸ್ ಫಸ್ಟೇ ಹಾಕಿದ್ವಿ. ಸೊ ಯಾವತ್ತೂ ಫ್ಲೋರಿಂಗ್ ಮಾಡೋಕ್ಕೆ ಮುಂಚೆನೇ ಹಾಕಿಕೊಂಡಿದ್ದೀವಿ. ಆ ಥರ ಪ್ಯಾನಲ್ಸ್ ಫಸ್ಟೇ ಹಾಕಿ ಮಾಡಿದ್ದೀವಿ. ಲೈಟಿಂಗ್ ಅರ್ಸ್ ಅವ್ರಿಗೆ ಅಲ್ಲಿಗೆ ನೋಡಿ ಲೈಟಿಂಗ್ ಅರ್ಸ್ ಕೊಟ್ಟಿದ್ದೀವಿ. ಸೊ ಈ ಥರ ನಮ್ಮದು ಪರ್ಲಿನ್ಸ್ ರೈಲಿನ್ಸ್ ಎಲ್ಲ ಬರುತ್ತೆ. ಸೊ ನೋಡಿ ಈ ಮಧ್ಯದಲ್ಲಿ ಗ್ಯಾಪ್ಸ್ ಇರುತ್ತೆ. ಸೊ ಇದರಲ್ಲಿ ನೀರು ಸೋರುತ್ತೆ. ಕಸ್ಟಮರ್ ವಾಸ್ ಓಕೆ ವಿತ್ ಇಟ್. ಸೊ ಈ ಥರ ಮಾಡಿದ್ವಿ. ರೈಸ್ಟ್ರಕ್ಚರ್ ಮಾಡೋರು ಯಾವತ್ತೂ ಫಸ್ಟೇ ಇನ್ಫಾರ್ಮ್ ಮಾಡಿ, ಯಾಕಂದರೆ ವಾಟರ್ ಪ್ರೂಫಿಂಗ್ ಮಾಡಬೇಕಾದ್ರೆ ಅದು ಮುಂಚೆನೇ ರೈಸ್ಟ್ರಕ್ಚರ್ ಹಾಕಿದ್ರೆ ಒಳ್ಳೆಯದು. ಸೊ ನೋಡಿ ಈ ಥರ ರೈಸ್ಟ್ರಕ್ಚರ್ ಬರುತ್ತೆ. ಇದು ಮ್ಯಾಕ್ಸಿಮಮ್ ಬೇಕಾದ್ರೆ 10 or 12 ಫೀಟ್ ತನಕ ಹೇಳ್ಕೊಳ್ಬೋದು. ಅದ್ರ ಮೇಲೆ ಖಂಡಿತ ಆಗೋಲ್ಲ. ಅದ್ರ ಮೇಲೆ ಹೋಗ್ಬೇಕಾದ್ರೆ ನೀವು MSL ಹೋಗಿ ಫ್ಯಾಬ್ರಿಕೇಷನ್ನೇ ಮಾಡಬೇಕು. ಈ ಥರ ಆಯ್ತಂದರೆ ನೀಟಾಗಿ ಮಾಡ್ಕೊಳ್ಬೋದು. ಸೊ ಇದು ರೈಸ್ಟ್ರಕ್ಚರ್ ಇರೋದು. ಸೊ ಇದು ಒಂದು ಟಾಪ್ ಕಾನ್ ಪ್ಯಾನಲ್ಸ್ ನಾನು ಹೇಳಿದ ಥರ. ಸೊ ಮ್ಯಾಕ್ಸಿಮಮ್ ಎಫಿಷಿಯೆಂಟ್ ಪ್ಯಾನಲ್ಸ್ ಅವೈಲೇಬಲ್ ಇನ್ ಇಂಡಿಯಾ. ಕರೆಂಟ್ಲಿ ಇಂಡಿಯಾನಲ್ಲಿ 575 ವ್ಯಾಟ್ ಪೀಕ್ ಇರೋದು. ಸೊ ಇದು ಟಾಪ್ ಕಾನ್ ಪ್ಯಾನಲ್ಸ್ ಯೂಸ್ ಮಾಡಿದ್ದೀವಿ. ನೆಕ್ಸ್ಟ್ ಒಂದು ಪ್ರಾಜೆಕ್ಟ್ ಲೂಮ್ದು ಟಾಪ್ ಕಾನ್ ಹಾಕಿದ್ದೀನಿ. ಅದರದ್ದು ವಿಡಿಯೋ ಬೇಗ ಬರುತ್ತೆ. ಪ್ಲಸ್ ಆಕ್ಸಿಟೆಕ್ ಪ್ಯಾನಲ್ಸ್ ಯೂಸ್ ಮಾಡಿ ಒಂದು ಪ್ಲೇಸಲ್ಲಿ ಹಾಕಿದ್ದೀನಿ. ಅದರದ್ದು ವಿಡಿಯೋ ಬೇಗ ಹಾಕ್ತೀನಿ. ಸೊ ಡಿಫ್ರೆಂಟ್ ಪ್ಯಾನಲ್ಸ್ ಆಗಲಿ, ಡಿಫ್ರೆಂಟ್ ಇನ್ವರ್ಟರ್ಸ್ ಆಗಲಿ ಹಾಕ್ತಾ ಇದ್ವಿ. ಯಾಕಂದರೆ ಬ್ರ್ಯಾಂಡೆಡ್ ಯಾವುದೇ ಆಗಲಿ ದೇ ಗಿವ್ ದ ಸಿಮಿಲರ್ ಔಟ್ಪುಟ್ ಅಂತ ಕಸ್ಟಮರ್ಸ್ಗೂ ತೋರ್ಸೋಕ್ಕೆ. ಸೊ ಗೋಯಿಂಗ್ ಫಾರ್ವರ್ಡ್ ವೀಡಿಯೋಸ್ ಇನ್ನೂ ಜಾಸ್ತಿ ಇರುತ್ತೆ. ದಯವಿಟ್ಟು ವೆಯ್ಟ್ ಮಾಡಿ, ವಾಚ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.